ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಚೆನ್ನಾಗಿ ಓದಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇವತ್ತಿನ ವಿಡಿಯೋ ಏನಕ್ಕೆ ಅಂತ ಹೇಳ್ತೀನಿ. ಇಟ್ಸ್ ನಥಿಂಗ್ ಬಟ್ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಏನು ಅಂದರೆ, ನಾವು ಒಂದು 14 ಡೇಸ್ಗೆ 14 ಸಬ್ಜೆಕ್ಟ್ಸ್ಗಳನ್ನ ಡಿವೈಡ್ ಮಾಡಿಕೊಂಡು ಡೈಲಿ 10 MCQಗಳನ್ನ ಸಾಲ್ವ್ ಮಾಡಿಕೊಂಡು ಡೈಲಿ 5 ಟಾಪಿಕ್ಸ್ ಕೊಡ್ತೀನಿ ಅಂತ ಹೇಳಿದೆ. ಬಟ್ ತುಂಬ ಜನ ನಾನು ಟೆಲಿಗ್ರಾಮಲ್ಲಿ ಪೋಲ್ ಹಾಕಿದಾಗ ನಮಗೆ ಮಿಕ್ಸ್ಡ್ ಸಬ್ಜೆಕ್ಟ್ಸ್ಗಳು ಬೇಡ, ನಮಗೆ ಸಬ್ಜೆಕ್ಟ್ ವೈಸ್ ಮುಗಿಸ್ಕೊಂಡು ಹೋಗೋಣ. ಅಂದರೆ ಫಸ್ಟ್ ನಾವು ಹಿಸ್ಟ್ರಿ ಮುಗಿಸೋಣ, ಆಮೇಲೆ ಪಾಲಿಟಿಗೆ ಹೋಗೋಣ, ಪಾಲಿಟಿ ಮುಗಿಸೋಣ. ಸೊ ದ್ಯಾಟ್ ಸಬ್ಜೆಕ್ಟ್ ವೈಸ್ ಮುಗಿಸ್ಕೊಂಡು ಹೋಗೋಣ. ಸೊ ದ್ಯಾಟ್ ನಮಗೆ ಎಂಡಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಮುಗ್ದಿರುತ್ತೆ. ನಾ ಯಾಕೆ ಮಿಕ್ಸ್ಡ್ ಅಪ್ ಕೊಟ್ಟೆ ಅಂದರೆ, ನಮಗೆ ಡೈಲಿ ಒಂದು ಸಬ್ಜೆಕ್ಟ್ಗೆ ಕುತ್ಕೊಂಡು ಓದೋದು ತುಂಬ ಕಷ್ಟ. ಅಂದರೆ ನಾವು 10 ಡೇಸ್ಗೆ ಪಾಲಿಟಿ ಮುಗಿಸೋಣ ಅಂತ ಪ್ಲ್ಯಾನ್ ಮಾಡಿದರೆ 10 ಡೇಸು ಕುತ್ಕೊಂಡು ಪಾಲಿಟಿ ಮಾತ್ರ ಓದೋದು ತುಂಬ ಕಷ್ಟ ಅನಿಸುತ್ತೆ, ತಲೆಗೆ ಹೋಗಲ್ಲ ನಾರ್ಮಲಿ. ಸೊ ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದು ಮಿಕ್ಸಪ್ ಮಾಡ್ಕೊಳ್ಳೋಣ ಅಂತ. ಬಟ್ ನಾನು ಪೋಲ್ ಹಾಕಿದಾಗ ನೀವು ಆಲ್ಮೋಸ್ಟ್ ಒಂದು 69-70% ಆಫ್ ಪೀಪಲ್ ಬಂದುಬಿಟ್ಟು ನನಗೆ ಹೇಳಿದ್ರಿ, ನನಗೆ ಸಬ್ಜೆಕ್ಟ್ ವೈಸ್ ಹೋಗೋಣ, ಮಿಕ್ಸ್ಡ್ ಬೇಡ ಅಂತ ಹೇಳಿದ್ರಿ. ಸೊ ನೀವು ಆಸೆ ಪಟ್ಟಿರೋ ಥರನೇ ನಾನು ಒಂದು ಹೊಸ ಚಾರ್ಟ್ ರೆಡಿ ಮಾಡಿದ್ದೀನಿ. ಇನ್ನೊಂದೇನು ಅಂದರೆ, ನಮಗೆ ಎಂಡ್ಲೆಸ್ ಆಗೋದು ಬೇಡ. ಅಂದರೆ ನಾವು ಏನು ಓದ್ತಿದ್ದೀವೋ ಅದು ಪಟ್ಟನಾಗಿ ಮುಗಿಬೇಕಲ್ವ. ಸೊ ನಾ ಏನು ಪ್ಲ್ಯಾನ್ ಮಾಡಿದೆ, ಒಂದು ವೇಳೆ ನಮಗೆ ಇನ್ನು ಈ ಮಂತಲ್ಲಿ ಯಾವುದು ನೋಟಿಫಿಕೇಷನ್ ಆಗೋಲ್ಲ, ಇನ್ನು ನೆಕ್ಸ್ಟ್ ಮಂತಲ್ಲಿ ನೋಟಿಫಿಕೇಷನ್ ಆದರೂ ಏನಲ್ಲ ಅಂದರೂ ನಮಗೆ ನಮ್ಮ ಕೈಯಲ್ಲಿ ಒಂದು 3 months ಆದರೂ ಸಿಗುತ್ತೆ. ಅಂದರೆ ಒಂದು ನೋಟಿಫಿಕೇಷನ್ ಆಗಿ ಒಂದು ಎಕ್ಸಾಮ್ ಬರೆಯೋದಕ್ಕೆ ಒಂದು 3 months ಆದರೂ ಆಗುತ್ತೆ. ಓಕೆನಾ? ಸೊ ಈ 3 monthsನ್ನು ನಾವು ಮಿನಿಮಮ್ ಅಂದರೆ 3 months ಆಗುತ್ತೆ, ಮ್ಯಾಕ್ಸಿಮಮ್ ಎಷ್ಟು ಬೇಕಿದ್ರೂ ಆಗ್ಬೋದು. ಬಟ್ ಸಡನ್ನಾಗಿ ಎಕ್ಸಾಮ್ ಬಂದರೆ ನೀವು ಯಾರೂ ಡಿಸಪಾಯಿಂಟ್ ಆಗಬಾರ್ದು, ಅಥವಾ ನಿಮ್ಗೆ ಯಾರಿಗೂ ಒಂದು ಲಾಸ್ ಆಗಬಾರ್ದು ಅಂತ ನಾನು ಏನು ಮಾಡಿದ್ದೀನಿ ಅಂದರು, ಒಂದು 3 months ಸ್ಟ್ರಾಟಜಿ ಮಾಡಿದ್ದೀನಿ. ಅಂದರೆ ನಾವು 3 monthsಲ್ಲಿ ನಾವು ಪರ್ಟಿಕ್ಯುಲರಾಗಿ ಎಲ್ಲನೂ ಮುಗಿಸ್ಕೊತೀವಿ. ನೀವು ಅದೆಷ್ಟು % ಆದರೂ ಪ್ರಿಪೇರ್ ಆಗಿರಿ, ಬಟ್ ನಾವು ಅಟ್ ಲಾಸ್ಟ್ ಒಂದು 3 monthsಲ್ಲಿ ನಾವು ರೆಡಿ ಆಗಿರ್ತೀವಿ ಒಂದು ಪೇಪರ್ ಕೊಡೋದಕ್ಕೆ. ಅಂದರೆ ಒಂದು ಎಕ್ಸಾಮ್ ಬರೆಯೋದಕ್ಕೆ ಪ್ರಿಪೇರ್ ಆಗಿರೋ ಥರ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಓಕೆನಾ? ಸೊ ಇವಾಗೇನು ಮಾಡೋಣ, ಜಸ್ಟ್ 3 months ಪ್ಲ್ಯಾನ್ ಮಾಡ್ಕೊಳ್ಳೋಣ. ಇವತ್ತೆಷ್ಟು ತಾರೀಕು? 24th. ನಾನು ಏನು ಮಾಡೀನಿ, 24th ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದ್ದೀನಿ 90 ಡೇಸ್ಗೆ. ಓಕೆನಾ? 90 ಡೇಸ್ಗೆ 3 months ಹಾಕಿದ್ದೀನಿ. ಬಟ್ ನಮಗೆ ಈ ಮಂತಲ್ಲಿ 28 ಡೇಸ್ ಇದೆ. ಇದೆಲ್ಲ ಬಿಟ್ಬಿಡಿ. ಓಕೆನಾ? ಜಸ್ಟ್ 3 months 90 ಡೇಸ್ ಪ್ಲ್ಯಾನ್ ಇದು. 90 ಡೇಸಲ್ಲಿ ನಾವೆಲ್ಲರೂ ಪ್ರಿಪೇರ್ ಆಗಿರಬೇಕು. ನಾವು ಒಂದು ಎಕ್ಸಾಮ್ ಕೊಡೋದಕ್ಕೆ ನಾವು ಕಂಪ್ಲೀಟಾಗಿ ರೆಡಿ ಆಗಿರಬೇಕು. ಫುಲ್ ಪ್ರಾಪರ್ಲಿ ನಾವು ಒಂದು ಎಕ್ಸಾಮ್ ಕೊಟ್ಟು ಪಾಸ್ ಮಾಡೋ ಥರ ನಾವು ರೆಡಿ ಆಗಿರಬೇಕು. ಸೊ ನಮ್ಮ ಹತ್ರ ಇರೋ 3 months ಸ್ಟ್ರಾಟಜಿ. 3 monthsಗೆ ಏನು ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದಾಗ ನನಗೆ ಈ ಪ್ಲ್ಯಾನ್ ಸಿಕ್ತು. ನಿಮ್ಮ ಪ್ರಕಾರ ಸಬ್ಜೆಕ್ಟ್ ವೈಸೇ ಹೋಗೋಣ, ಎಲ್ಲ ನಿಮ್ಮ ಪ್ರಕಾರನೇ ನಡೆಸ್ತಿದ್ದೀನಿ. ಓಕೆನಾ? ಸೊ ಬೇಗ ಮುಗಿಸೋಣ, ಈ ರೊಟೇಷನಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಓಕೆನಾ? ನನ್ನ ಐಡಿಯಾ ಇದ್ದಿದ್ದಷ್ಟೇ. ಓಕೆ, ನಾನು 14 ಡೇಸ್ ಅಂತ ಹೋದರೂ ಕೂಡ, ನಾನು ರೊಟೇಷನಲ್ಲಿ ಹೋದರೂ ಕೂಡ ನಾನು ಯಾವಾಗ ಮುಗಿಸ್ತೀನಿ ಅನ್ನೋದು ಎಂಡೇ ಪಾಯಿಂಟೇ ಇರಲಿಲ್ಲ. ಸೊ ಅದಕ್ಕೆ ಇವಾಗೊಂದು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆನಾ? ಅದೇನು ಮಾಡ್ತಿದ್ವೋ ಅದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟಿದ್ದೀನಿ. ಇಷ್ಟು ದಿನ ಏನು ಮಾಡಿದ್ವೋ ಅದು ಕಂಟಿನ್ಯೂನೇ ಆಗಿದೆ, ಏನೂ ಲಾಸ್ ಆಗಿಲ್ಲ. ಸೊ ಇಷ್ಟು ದಿನ ಮಾಡಿರೋದಕ್ಕೆ ಇವಾಗೊಂದು 3 months ಸ್ಟ್ರಾಟಜಿ ಆ್ಯಡ್ ಮಾಡೋಣ. 3 monthsಲ್ಲಿ ನೀವೆಲ್ಲರೂ ಕೂಡ ನನಗೆ ಪ್ರಿಪೇರ್ ಆಗಿರಬೇಕು. ನಾನು ತುಂಬ ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇಲ್ಲ, ನನಗೆ ಸುಮ್ಮನೆ ಏನೋ ಒಂದು ರೀಲ್ ನೋಡೋ ಥರ ಸ್ವೈಪ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಇಲ್ಲ ಸುಮ್ಮನೆ ಏನೋ ಟೈಮ್ ಪಾಸಿಂಗ್ ನೋಡ್ತಿದ್ದೀನಿ, ದಯವಿಟ್ಟು ನೀವೆಲ್ಲ ಬೇಡ. ಪ್ರಿಪೇರ್ ಆಗ್ತಿಲ್ಲ ಅಂದರೆ ನೀವೆಲ್ಲ ಯಾಕೆ ನೋಡ್ತೀರಾ ಚಾನಲ್? ಬೇಕಾಗಿಲ್ಲ. ನನಗೆ ಸೀರಿಯಸ್ಸಾಗಿ ಯಾರು ಓದ್ತಾರೋ ಅವ್ರು ಮಾತ್ರ ಬೇಕಷ್ಟೇ. ಸೀರಿಯಸ್ಸಾಗಿ ನೀವೆಲ್ಲರೂ ನನಗೆ 3 monthsಲ್ಲಿ ರೆಡಿಯಾಗಿ ನನ್ನ ಮುಂದೆ ನಿಂತ್ಕೊಂಡು ನೀವೆಲ್ಲ ಎಕ್ಸಾಮ್ ಬರೆದು ಕ್ವಾಲಿಫೈ ಆಗೋ ಥರ ಇರಬೇಕು. ಅಟ್ಲೀಸ್ಟ್ ನೀವು ಕ್ವಾಲಿಫೈ ಆಗಿಲ್ಲ ಅಂದರೆ ಒಳ್ಳೆ ಸ್ಕೋರ್ ಮಾಡೋ ಥರನಾದರೂ ಇರಬೇಕು. ಕ್ವಾಲಿಫೈ ಬಿಟ್ಬಿಡಿ. ಓಕೆನಾ? ನಾವು ಎಫರ್ಟ್ ಹಾಕೋಣ. ಓಕೆನಾ? ಎಫರ್ಟ್ ನೀವು 100% ಹಾಕಿದ್ರೆ ಪಕ್ಕ ಕ್ವಾಲಿಫೈ ಆಗ್ತೀರಾ, ಅದು ಸೆಕೆಂಡ್ರಿ. ಓಕೆನಾ? ಕ್ವಾಲಿಫೈ ಆಗ್ತೀವೋ ಇಲ್ವೋ ಅದು ಸೆಕೆಂಡ್ರಿ. ಬಟ್ ಇವಾಗ ನಮಗೆ ಬೇಕಾಗಿರೋದೇನು ಹೇಳಿ? ಇವಾಗ ಬೇಕಾಗಿರೋದು ನಾವು 3 monthsಲ್ಲಿ ರೆಡಿ ಆಗಿರಬೇಕು ಅಷ್ಟೇ. ನೀವೆಲ್ಲರೂ ನನಗೆ ರೆಡಿ ಆಗಿರಬೇಕು, ನೀವೆಲ್ಲರೂ ಒಳ್ಳೆ ಸ್ಕೋರ್ ಮಾಡಬೇಕು. ಪಾಸ್ ಆಗೋದು ಸೆಕೆಂಡ್ರಿ. ಏಕೆಂದರೆ ಈ ಕಟ್ ಆಫ್ ಹೆಂಗೆ ಬೇಕಿದ್ರು ನಿಂತ್ಕೊಬೋದು, ರಿಸರ್ವೇಷನ್ನು, ಕ್ಯಾಟಗರಿ, ಏನೇನೋ ಡಿಫ್ರೆಂಟ್ ಇದೆ. ಸೊ ಅಟ್ಲೀಸ್ಟ್ ನೀವು ರೆಡಿ ಆಗಿರಬೇಕು, ಒಳ್ಳೆ ಸ್ಕೋರ್ ಮಾಡೋ ಥರ. ನಾನು ಯಾವ ಎಕ್ಸಾಮ್ ಕೊಟ್ಟರು, ಎನಿ ಎಕ್ಸಾಮ್, ನಾನು ಗ್ರೂಪ್ ಸಿ ಗ್ರೂಪ್ ಬಿನೇ ಅಂತ ಹೇಳ್ತಿಲ್ಲ, ನೀವು ಸೆಂಟ್ರಲ್ ಕೊಡಿ, SSC ಕೊಡಿ, ರೈಲ್ವೆ ಕೊಡಿ, ಬಟ್ ಅಟ್ ಲಾಸ್ಟ್ ನಮಗೆ
ಎಲ್ಲದಕ್ಕೂ ಫೌಂಡೇಶನ್ ಒಂದೇ, ಮೈಂಡಲ್ಲಿ ಅದನ್ನು ಇಟ್ಕೊಳ್ಳಿ, ಓಕೆನಾ. ನಾನು ಗ್ರೂಪ್ಸಿಗೆ ಮಾತ್ರ ಪ್ರಿಪೇರ್ ಆಗ್ತಿದ್ದೀನಿ. ನೀವು ಈ ಪ್ಲ್ಯಾನ್ನ ಕಂಟಿನ್ಯೂ ಮಾಡಿದ್ರೆ, ಫುಲ್ಫಿಲ್ ಮಾಡಿದ್ರೆ ನೀವು ಎನಿ ಎಕ್ಸಾಮ್ ಕೊಡ್ಬೋದು. ಬಟ್ ಬ್ಯಾಂಕಿಂಗ್ ಮಾತ್ರ ಸ್ವಲ್ಪ ಅನಿಸುತ್ತೆ, ಯಾಕೆಂದರೆ ಅದಕ್ಕೆ ಸ್ವಲ್ಪ ಆ್ಯಪ್ಟಿಟ್ಯೂಡ್, ರೀಸ್ನಿಂಗ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಬಟ್ ನಿಮ್ದೇನು ಜಿ ಕೆ ಇದೆ ಅಲ್ಲ, ಜಿ ಕೆ, ಕಂಪ್ಯೂಟರ್ ಕೂಡ, ಇಂಗ್ಲೀಷ್ ಕೂಡ, ಇದಿಷ್ಟು ಬಂದುಬಿಟ್ಟು ನಿಮಗೆ ಎಲ್ಲದಕ್ಕೂ ಫೌಂಡೇಶನ್ ಮಾಡಿಕೊಡುತ್ತೆ. ಸೊ ನೀವು ಅದನ್ನು ನಂಗೆ ತುಂಬ ಇಷ್ಟ, ಓಕೆನಾ. ನೀವೆಲ್ಲರೂ ನಂಗೆ ತುಂಬ ಲವ್ ಕೊಡ್ತಿದ್ದೀರಾ. ಸೊ ಅದಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ, ದಯವಿಟ್ಟು ಈ ಪ್ಲ್ಯಾನ್ನ ಫಾಲೋ ಮಾಡಿ ಜಸ್ಟ್ ಮುಗಿಸ್ಬೋಣ, ಓಕೆನಾ. 3 ಮಂತ್ಸಲ್ಲಿ ನಾವೆಲ್ಲರೂ ಪ್ರಿಪೇರ್ ಆಗಿರಬೇಕು. ಈ ವರ್ಷದಲ್ಲಿ ನಿಮ್ಮೆಲ್ರಿಗೂ ಜಾಬ್ ಆಗಬೇಕು ಅಷ್ಟೇ, ನಂದು ಅಲ್ಟಿಮೇಟ್ ಗೋಲ್ ಅಷ್ಟೇ, ಓಕೆನಾ. ಸೊ ಇವಾಗ ಬೇಗ ಪ್ಲ್ಯಾನ್ಗೆ ಹೋಗೋಣ, ಓಕೆನಾ. ತುಂಬ ಡಿಲೇ ಮಾಡೋದು ಬೇಡ. ಸೊ ಪ್ಲ್ಯಾನ್ ಏನು ಅಂದರೆ ಇವತ್ತಿಂದ 90 ಡೇಸ್, ಓಕೆನಾ. ಇವತ್ತಿಂದ ಸೊ ಈ ಪ್ಲ್ಯಾನ್ ಇವತ್ತಿಂದ 90 ಡೇಸ್ ಕರೆಕ್ಟಾಗಿ ನಾನು ಒಂದು ಟೈಮ್ ಟೇಬಲ್ ಮಾಡಿದ್ದೀನಿ. ಡೋಂಟ್ ವರಿ, ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಶೇರ್ ಮಾಡ್ತೀನಿ. ಜಸ್ಟ್ ಆ ಪ್ಲ್ಯಾನ್ನ ನೋಡ್ಕೊಳ್ಳಿ, ಓಕೆನಾ. ಇವತ್ತಿಂದ ಎಕ್ಸಾಕ್ಟಾಗಿ 24 ಅಲ್ವಾ, ಇವತ್ತು ಟ್ಯೂಸ್ಡೇ. ಓಕೆ, ಟ್ಯೂಸ್ಡೇಯಿಂದ ಹಿಸ್ಟ್ರಿಯಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಸೊ ಒಂದು ನಿಮಿಷ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಹಾಂ, ಏನ್ಷಂಟ್ ಹಿಸ್ಟ್ರಿಗೆ 5 ಡೇಸ್ ಅಲಾಟ್ ಮಾಡಿದ್ದೀನಿ. ಯಾಕೆಂದರೆ ನಮಗೆ ಏನ್ಷಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ ಜಾಸ್ತಿ ಫೋಕಸ್ ಮಾಡೋದು ಬೇಡ, ಯಾಕೆಂದರೆ ತುಂಬ ಕಮ್ಮಿ ಕ್ವಶನ್ಸ್ ಬರೋದು, ಮ್ಯಾಕ್ಸ್ ಟು ಮ್ಯಾಕ್ಸ್ 1-2 ಅಷ್ಟೇ, ಅದ್ರ ಮೇಲೆ ಕ್ವಶನ್ಸ್ಗಳು ಬರೋಲ್ಲ ಏನ್ಷಂಟ್ ಆ್ಯಂಡ್ ಮೆಡಿವಲಿಂದ. ಸೊ ಅದಕ್ಕೆ ತುಂಬ ಫೋಕಸ್ ಮಾಡೋದು ಬೇಡ. ಅಟ್ಲೀಸ್ಟ್ ನಿಮಗೆ ಒಂದು ಬೇಸಿಕ್ ನಾಲೆಡ್ಜ್ ಇರಲಿ ಅಷ್ಟೇ. ಜಸ್ಟ್ ಗೋ ಥ್ರೂ ದ ಬುಕ್ಸ್ ಅಷ್ಟೇ, ತುಂಬ ಡೆಪ್ತಾಗಿ ಹೋಗೋದು ಬೇಕಾಗಿಲ್ಲ. ನಿಮಗೆ ಯಾವ್ಯಾವ ಡೈನಾಸ್ಟಿಗಳು ಬಂತು, ಅಥವಾ ಯಾವ ಡೈನಾಸ್ಟಿಯಲ್ಲಿ ಯಾರ್ಯಾರು ತುಂಬ ಫೇಮಸ್ ರೂಲರ್ಸ್ಗಳಿದ್ರು, ಅವ್ರು ಯಾವ್ಯಾವ ಸಿಸ್ಟಮ್ಗಳನ್ನ ತೊಗೊಂಬಂದರು, ಏನೇನು ಮಾಡಿದ್ರು, ಇಷ್ಟು ಗೊತ್ತಿದ್ರೆ ಸಾಕು. ಇದ್ರಕ್ಕಿಂತ ಡೀಪಾಗಿ ಹೋಗೋದು ಬೇಡ. ಇವಾಗ ಫಾರ್ ಎಕ್ಸಾಂಪಲ್ ಮೌರ್ಯ ಡೈನಾಸ್ಟಿಯಲ್ಲಿ ಫೇಮಸ್ ರೂಲರ್ ಯಾರ್ಯಾರಿದ್ರು, ಅಶೋಕನ ಕಾನ್ಸೆಪ್ಟ್ಗಳು ಸ್ವಲ್ಪ ತಿಳ್ಕೊಳ್ಳಿ, ಅವನ ಬುದ್ಧಿಸಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರ ಬಗ್ಗೆ ತಿಳ್ಕೊಳ್ಳಿ. ದೆನ್ ಚಂದ್ರಗುಪ್ತ ಮೌರ್ಯ, ಗುಪ್ತಾಸಲ್ಲಿ, ದೆನ್ ಯಾರು ಕನಿಷ್ಕ ಬರ್ತಾನೆ, ಇವ್ರ ಬಗ್ಗೆ ತಿಳ್ಕೊಳ್ಳಿ. ಗಾಂಧಾರ ಸ್ಟೈಲ್ ಆಫ್ ಆರ್ಟು, ಇದು ಆರ್ಕಿಟೆಕ್ಚರ್ಗೆ ಹೋಗುತ್ತೆ. ಬಟ್ ಸ್ಟಿಲ್ ಇದೊಂದು ಫೋಕಸ್ ಮಾಡ್ಕೊಳ್ಳಿ. ಏನ್ಷಂಟ್ ಹಿಸ್ಟ್ರಿಗೆ 5 ಡೇಸ್, ಮೆಡಿವಲ್ ಹಿಸ್ಟ್ರಿಗೆ 5 ಡೇಸ್, ದೆನ್ ಮಾಡರ್ನ್ ಹಿಸ್ಟ್ರಿಗೆ 6 ಡೇಸ್ ಕೊಟ್ಟಿದ್ದೀನಿ. ಪಾಲಿಟಿ 11 ಡೇಸ್, ಯಾಕೆಂದರೆ ತುಂಬ ವಾಸ್ಟ್ ಇರೋದ್ರಿಂದ 11 ಡೇಸ್ ಬೇಕು. ಮಾಡರ್ನ್ ಹಿಸ್ಟ್ರಿಯಲ್ಲಿ ಫ್ರೀಡಮ್ ಮೂಮೆಂಟ್ ವೆರಿ ಇಂಪಾರ್ಟೆಂಟ್. ಬೇರೆ ಎಲ್ಲ ಕಾನ್ಸೆಪ್ಟ್ನು ಸೈಡಿಗೆ ಇಟ್ಟರು ನಮಗೆ ಮಾಡರ್ನ್ ಹಿಸ್ಟ್ರಿಯಲ್ಲಿ ಫ್ರೀಡಮ್ ಮೂಮೆಂಟ್ ಪಾರ್ಟ್ ಬರುತ್ತಲ್ವ, ಆ ಪಾರ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ. ಬೇರೆ ಎಲ್ಲ ಸ್ವಲ್ಪ ಓಕೆ, ಏನದು ಫಾರಿನ್ ರೂಲರ್ಸ್, ಬ್ರಿಟಿಷ್ ರೂಲ್ ಎಲ್ಲ ಬಂದಾಗ ಕೆಲವೊಂದು ಬ್ರಿಟಿಷ್ ಅಡ್ವೆಂಚರ್ಗಳೆಲ್ಲ ಆಯ್ತಲ್ವ, ಈ ಫ್ರೆಂಚ್ ಅವ್ರು ಬಂದರು, ಬ್ರಿಟಿಷರ್ಸ್ ಬಂದರು, ಅದೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ಬಟ್ ನಮಗೆ ಏನು ಫ್ರೀಡಮ್ ಎರಾ ಬರುತ್ತಲ್ವ, ಅಲ್ಲಿಂದ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಕ್ವಶನ್ಸ್ಗಳು ಜಾಸ್ತಿ ಅಲ್ಲಿಂದನೇ ಬರುತ್ತೆ, ಓಕೆನಾ. ದೆನ್ ಪಾಲಿಟಿ 11 ಡೇಸ್, ಪಾಲಿಟಿ A to Z ನಾವು ಓದಲೇಬೇಕು. ಅದು ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಅಂತ ಏನಿಲ್ಲ. ಸೊ 11 ಡೇಸ್ ತೊಗೊಳ್ಳೋಣ. ದೆನ್ ಜಿಯೋಗ್ರಫಿಗೆ 9 ಡೇಸ್ ಕೊಟ್ಟಿದ್ದೀನಿ, ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ, ಓಕೆನಾ. ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ದೆನ್ ಎನ್ವೈರನ್ಮೆಂಟ್ 7 ಡೇಸ್ ಇಂಪಾರ್ಟೆಂಟ್ ಆಗುತ್ತೆ, ಕರ್ನಾಟಕ ಜಿಯೋಗ್ರಫಿನೂ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೆಲ್ಲಿ ನ್ಯಾಷನಲ್ ಪಾರ್ಕ್ ಇದೆ, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದೆ, ಏನೇನು ಆರ್ಟಿಕಲ್ಸ್ ಇದೆ, ಏನೇನು ಆ್ಯಕ್ಟ್ಸ್ಗಳಿದೆ, ಎಲ್ಲದು ಕವರ್ ಮಾಡ್ಕೊಳ್ಳೋಣ. ದೆನ್ ಎಕನಾಮಿಕ್ಸ್ 7 ಡೇಸ್. ಎಕನಾಮಿಕ್ಸ್ ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಕಷ್ಟ ಅನಿಸುತ್ತೆ, ಬಟ್ ಇಟ್ಸ್ ಓಕೆ, ನಾವು 7 ಡೇಸಲ್ಲಿ ಮುಗಿಸ್ಕೊಳ್ಳೇಬೇಕು. ನಾನು ಹೆಲ್ಪ್ ಮಾಡ್ತೀನಿ, ಡೋಂಟ್ ವರಿ. ದೆನ್ ಸೈನ್ಸ್ ಆ್ಯಂಡ್ ಟೆಕ್ 7 ಡೇಸ್ ಕೊಟ್ಟಿದ್ದೀನಿ. ಮೆಂಟಲ್ ಎಬಿಲಿಟಿ 6 ಡೇಸು, ಕನ್ನಡ 5 ಡೇಸು, ಇಂಗ್ಲೀಷ್ 5 ಡೇಸ್, ದೆನ್ ಕಂಪ್ಯೂಟರ್ 3 ಡೇಸ್, ಮಿಸ್ಲೇನಿಯಸ್ಗೆ 2 ಡೇಸ್ ಕೊಟ್ಟಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಆರ್ಟ್ ಆ್ಯಂಡ್ ಕಲ್ಚರಿಂಗ್ ಮಾತ್ರ. ಆರ್ಟ್ ಆ್ಯಂಡ್ ಕಲ್ಚರು ಕೆಲವೊಂದು ಟಾಪಿಕ್ಸ್ಗಳು ಬರುತ್ತೆ, ಕೆಲವೊಂದು ಓವರ್ಲ್ಯಾಪ್ ಆಗೋಂಥ ಟಾಪಿಕ್ಸ್ಗಳು ಯಾವುದ್ಯಾವುದು ಅಂದರೆ ಪಂಚಾಯತ್ ರಾಜ್ ಸಿಸ್ಟಮ್ಮು, ಕೋಆಪ್ರೇಟಿವ್ ಸೊಸೈಟೀಸು, ದೆನ್ ಕರ್ನಾಟಕ ಜಿಯೋಗ್ರಫಿ, ಆಮೇಲೆ ಕರ್ನಾಟಕ ಹಿಸ್ಟ್ರಿ. ಇದು ಕರ್ನಾಟಕ ಜಿಯೋಗ್ರಫಿ, ಕರ್ನಾಟಕ ಹಿಸ್ಟ್ರಿ ಎಲ್ಲ ಟಾಪಿಕ್ಸು. ಕರ್ನಾಟಕ ಹಿಸ್ಟ್ರಿಗೆ ನಾನು ಇಷ್ಟಪಟ್ಟು ಬುಕ್ ಬೇಡ, ಆಯಿತಾ. ನಮಗೆ ಫ್ರೀಡಮ್ ಮೂಮೆಂಟ್ ಆಗುವಾಗ ಕರ್ನಾಟಕದಲ್ಲಿ ಏನು ಸಿಚುವೇಶನ್ ಇತ್ತು ಅನ್ನೋದು ಗೊತ್ತಾದರೆ ಸಾಕು, ಆಯಿತಾ.
ಫ್ರೀಡಮ್ ಮೂಮೆಂಟ್ ಇನ್ ಕರ್ನಾಟಕ. ಆ ಪೀರಿಯಡ್ ಆಫ್ ಟೈಮ್ ಇದೆ ಅಲ್ವಾ, ಆ ಟೈಮಲ್ಲಿ ಕರ್ನಾಟಕದಲ್ಲಿ ಏನು ನಡೀತಿತ್ತು, ಕರ್ನಾಟಕದಲ್ಲಿ ಏನೇನು ಡೆವಲಪ್ಮೆಂಟ್ಸ್ಗಳು ನಡೀತು ಅನ್ನೋದು ಗೊತ್ತಾಯಿತು. ಸೊ ಅದೊಂದು ಸ್ವಲ್ಪ ತಿಳ್ಕೊಳ್ಳೋಣ. ದೆನ್ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಒಂದೊಂದು ಸ್ವಲ್ಪ ಬೇಸಿಕ್ಸ್ಗಳು, ಎಲ್ಲೆಲ್ಲಿ ಯಾವ ಬೀಚ್ಗಳಿದೆ, ಎಲ್ಲೆಲ್ಲಿ ನ್ಯಾಷನಲ್ ಪಾರ್ಕ್ಗಳಿದೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇದೆ, ಎಲ್ಲೆಲ್ಲಿ ವೈಲ್ಡ್ ಲೈಫ್ ಸ್ಯಾಂಚುರೀಸ್ಗಳಿದೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ಫೋಕಸ್ ಬಂದುಬಿಟ್ಟು ಇದೆಲ್ಲ ಬಂದುಬಿಟ್ಟು ಮಿಸ್ಲೇನಿಯಸಲ್ಲಿ ಮಾಡೋಣ. ಓಕೆನಾ. ದೆನ್ ಆರ್ಟ್ ಆ್ಯಂಡ್ ಕಲ್ಚರ್ ಎಲ್ಲಿ ಓವರ್ಲ್ಯಾಪ್ ಮಾಡ್ತೀನಿ ಅಂದರೆ ಹಿಸ್ಟ್ರಿಯಲ್ಲೇ ಓವರ್ಲ್ಯಾಪ್ ಮಾಡ್ಕೊತೀನಿ. ಓಕೆನಾ. ಅಂದರೆ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ ಓದುವಾಗಲೇ ನಾವು ಆರ್ಟ್ ಆ್ಯಂಡ್ ಕಲ್ಚರ್ನು ಸ್ವಲ್ಪ ಓವರ್ಲ್ಯಾಪ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇದು ಬಂದ್ಬಿಟ್ಟು ಪ್ಲ್ಯಾನು 90 ಡೇಸ್ಗೆ ನಮ್ಮ ಪ್ಲ್ಯಾನ್ ಮುಗಿಬೇಕು. ಓಕೆನಾ. ನೀವು ಅದರಲ್ಲಿ ಎಕ್ಸ್ಪರ್ಟ್ ಆಗಿರಿ, ಎಕ್ಸ್ಪರ್ಟ್ ಆಗ್ದಲೇ ಇರಿ. ಏನು ಗೊತ್ತಾ, ನೀವು ಇಡೀ ಬುಕ್ ಓದಿ ವರ್ಷ ಎಲ್ಲ ಕೂತ್ಕೊಂಡು 5 ವರ್ಷ ಕೂತ್ಕೊಂಡ್ರು ಎಕ್ಸಾಮ್ ಬರೆಯುವಾಗ ನಿಮಗೆ ಒಂದೇ ಅನಿಸೋದು, ನಾನೇನು ಪ್ರಿಪೇರ್ ಆಗಿಲ್ಲ, ಇನ್ನೂ ಪ್ರಿಪೇರ್ ಆಗಬೇಕಿತ್ತು, ಇನ್ನು ತುಂಬ ಕಮ್ಮಿ ಪ್ರಿಪೇರ್ ಆಗಿದ್ದೀನಿ. ಆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಬರೋದೇ ಇಲ್ಲ. ಸೊ ನಾವಿವಾಗ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಹುಡ್ಕೋದೇ ಬೇಡ, ಆಯಿತಾ. ಬರಲ್ಲ ಅದು, ಸೊ ಹುಡ್ಕೋದು ಬೇಡ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಜಸ್ಟ್ 90 ಡೇಸ್ ನಮ್ಮ ಹತ್ರ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಎಫರ್ಟ್ ಕೊಡೋಣ. ದೆನ್ ಇದರಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹಾಕಿದ್ದೀನಿ, ಏನು ಅಂದರೆ ಟೋಟಲ್ ಸಬ್ಜೆಕ್ಟ್ ಬಂದುಬಿಟ್ಟು ನಮಗೆ ಟೋಟಲ್ ಸಬ್ಜೆಕ್ಟ್ ಡೇಸ್ ಬಂದುಬಿಟ್ಟು 78 ಡೇಸ್ ಆಗುತ್ತೆ ಸಬ್ಜೆಕ್ಟ್ಸ್ಗಳು ಓದೋದಕ್ಕೆ. ದೆನ್ ಪ್ರತಿ ಸಂಡೇ ಒಂದು ಕರೆಂಟ್ ಅಫೇರ್ಸ್ ಫಾಲೋ ಮಾಡೋಣ. ಪ್ರತಿ ಸಂಡೇ ಕರೆಂಟ್ ಅಫೇರ್ಸ್ನ ನಾನು ಸಂಡೇಗೆ ಇಟ್ಟಿದ್ದೀನಿ. ಪ್ರತಿ ಸಂಡೇ ಕರೆಂಟ್ ಅಫೇರ್ಸ್ ಪ್ಲಸ್ ಫುಲ್ ಮಾಕ್ ಟೆಸ್ಟ್. ಓಕೆನಾ. ಟೋಟಲ್ ಅಲ್ಲಿ 12 ಸಂಡೇಸ್ ಬರುತ್ತೆ ನಮಗೆ. 90 ಡೇಸಲ್ಲಿ 12 ಸಂಡೇಸ್ಗಳನ್ನ ನಾವು ಕರೆಂಟ್ ಅಫೇರ್ಸ್ ಪ್ಲಸ್ ಫುಲ್ ಮಾಕ್ ಟೆಸ್ಟಿಗೆ ಇಟ್ಟಿದ್ದೀನಿ. ಓಕೆನಾ. ಸೊ ನಾವು ಯಾವ ಡೇನೂ ವೇಸ್ಟ್ ಮಾಡ್ತಾ ಇಲ್ಲ. ಸೊ ನೀವೆಲ್ಲರೂ ಸ್ಟ್ರಾಂಗಾಗಿ ರೆಡಿ ಇದ್ದೀರಾ ಅನ್ಕೊತೀನಿ. ಟೋಟಲಾಗಿ 90 ಡೇಸ್ ಅಂದರೆ 78 ಡೇಸು ನಾವು ಕೋರ್ ಸಬ್ಜೆಕ್ಟ್ಸ್ಗಳನ್ನ ಓದೋಣ. ಎಲ್ಲನೂ ನಾನು ಕವರ್ ಮಾಡಿದ್ದೀನಿ. ಇಂಗ್ಲೀಷು, ಕಂಪ್ಯೂಟರು, ಕನ್ನಡ ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ಇದ್ರ ಜೊತೆಗೆ ಪ್ರತಿ ಸಂಡೇ ಕರೆಂಟ್ ಅಫೇರ್ಸ್ ಪ್ಲಸ್ 1 ಫುಲ್ ಲೆಂತ್ ಟೆಸ್ಟ್ ಕೊಡ್ತಿದ್ದೀನಿ. ಟೋಟಲಾಗಿ 90 ಡೇಸ್ ಆಗುತ್ತೆ. ಓಕೆನಾ. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಇದ್ರ ಜೊತೆಗೆ ನಾನು ಒಂದು ವಾಲ್ ಪ್ಲ್ಯಾನರ್, ಒಂದು ಪ್ರಿಂಟೇಬಲ್ ವಾಲ್ ಪ್ಲ್ಯಾನರ್ ಕೊಡ್ತೀನಿ. ಅದನ್ನು ದಯವಿಟ್ಟು ಪ್ರಿಂಟೌಟ್ ತೊಗೊಳ್ಳಿ. ನೀವು ಆ ವೀಕ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದನ್ನು ಟಿಕ್ ಮಾಡ್ಕೊಳ್ಳಿ. ಅಂದರೆ ಅದರಲ್ಲಿ ಟಾರ್ಗೆಟ್ ಫೋಕಸ್ ಮಾಡಿದ್ದೀರಾ ಈ ವೀಕ್ದು, ಜಸ್ಟ್ ಟಿಕ್ ಮಾಡಿ. ದೆನ್ ಅದಾದಮೇಲೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ದೀರಾ, ಟಿಕ್ ಮಾಡಿ. ದೆನ್ ವೀಕ್ಲಿ ರಿವಿಷನ್ ಆಗಿದೆಯಾ, ಟಿಕ್ ಮಾಡಿ. ಸೊ ಈ ವಾಲ್ ಪ್ರಿಂಟೇಬಲ್ ವಾಲ್ ಸ್ಟಿಕ್ಕರ್ನ ತೊಗೊಂಡು, ವಾಲ್ ಪ್ಲ್ಯಾನರ್ನ ತೊಗೊಂಡು ನಿಮ್ಮ ವಾಲಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಮದು 90 ಡೇಸ್ ಪ್ಲ್ಯಾನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸುಮ್ಮನೆ ರ್ಯಾಂಡಮ್ ಆಗಿ ನೀವು ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ. ಟೆಸ್ಟ್ಗಳನ್ನ ಅಟೆಂಡ್ ಮಾಡೋದು, ಓದೋದಕ್ಕೆಲ್ಲ ಹೋಗ್ಬೇಡಿ, ಯಾಕೆಂದರೆ ಅದು ವರ್ಕ್ ಆಗೋಲ್ಲ. ದಯವಿಟ್ಟು ಒಂದು ಚಾರ್ಟೇಬಲ್ ಅಂದರೆ ಒಂದು ನಾನೆಲ್ಲನೂ ಪ್ರಿಂಟೌಟ್ ಕೊಡ್ತೀನಿ, ಡೋಂಟ್ ವರಿ. ಆ ಪ್ರಿಂಟೌಟ್ನ ತೊಗೊಂಡು ಟೇಬಲ್ ಮೇಲೆ ಹಾಕ್ಕೊಳ್ಳಿ. ಜಸ್ಟ್ ಓಕೆ ನಾನು ಇವತ್ತು ಕಂಪ್ಲೀಟ್ ಮಾಡಿದ್ನ. ಆ್ಯಕ್ಚುಲಿ ನಾನು ವೀಕ್ಲಿ ಪ್ಲ್ಯಾನ್ ಮಾಡಿರೋ ಟೇಬಲ್ ಕೊಟ್ಟಿದ್ದೀನಿ. ಅದರಲ್ಲಿ ಓಕೆ ಈ ವೀಕ್ ನಾನು ಕಂಪ್ಲೀಟಾಗಿ ಇರೋ ಸಬ್ಜೆಕ್ಟ್ಸ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನ. ಅಟ್ ಲಾಸ್ಟ್ ಏನು ಗೊತ್ತಾ, ನೀವು ಅಟೆಂಪ್ಟ್ ಮಾಡೋದಷ್ಟೇ. ಅರ್ಥ ಆಯ್ತಾ. ನೀವು ಎಷ್ಟಾದರೂ ಓದಿರಿ ಅಥವಾ ಓದ್ದಲೇ ಇರಿ, ನೀವು ಬಂದು ಆ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ತುಂಬ ಜನ ಥಿಂಕ್ ಮಾಡೋದೇ ಇದು, ನಾನು ಓದಿಲ್ಲ, ನಾನು ಏನಕ್ಕೆ ಕ್ವಶನ್ ಅಟೆಂಡ್ ಮಾಡಲಿ, ಇಲ್ಲ ಬೇಡ, ಆಗಲ್ಲ. ನಿಮ್ಮ ಕೈಲಿ ಯಾವತ್ತೂ ಆಗೋಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಓದಿದಿರೋ ಇಲ್ವೋ, ಕ್ವಶನ್ ರೈಟ್ ಕೊಡ್ತಿರೋ ರಾಂಗ್ ಕೊಡ್ತಿರೋ ಎಲ್ಲ ಸೆಕೆಂಡ್ರಿ. ನೀವು ಅಲ್ಲಿ ಕುತ್ಕೊಂಡು ಅಟೆಂಡ್ ಮಾಡೋದು ಇದೆ ಅಲ್ಲ, ಓಕೆ ಮೈಂಡಿಗೆ ತೊಗೊಂಡು ಓಕೆ ಒಂದು ಕ್ವಶನ್ ಇದೆ, ಅದಕ್ಕೊಂದು ಏನೋ ಒಂದು ಅನಾಲಿಸಿಸ್ ಹಾಕಿ ನಾನು ಈ ಕ್ವಶನ್ ಸಾಲ್ವ್ ಮಾಡ್ತೀನಿ, ಅದು ತಪ್ಪೋ ಸರಿನೋ ಏನಾದರೂ, ಅದು ವೆರಿ ಇಂಪಾರ್ಟೆಂಟ್. ಅದೊಂದೇ ನಿಮ್ಮನ್ನು ಪುಷ್ ಮಾಡೋಕ್ಕೆ ಸಾಧ್ಯ. ಸೊ ಏನು ಹೇಳ್ತಿದ್ದೀನಿ, 90 ಡೇಸ್ನ ಸೀರಿಯಸ್ ಆಗಿ ತೊಗೊಂಡು ಓದಿ. ಸಿಂಪಲ್ ಇನ್ನೊಂದು ಸಲ ಹೇಳ್ತೀನಿ, 90 ಡೇಸ್ನ ಸ್ಪ್ಲಿಟ್ ಮಾಡಿದ್ದೀನಿ ಸಬ್ಜೆಕ್ಟ್ ವೈಸ್. ಅಂದರೆ 5 ಡೇಸ್ ಒಂದು ಸಬ್ಜೆಕ್ಟ್ಗೆ, 10 ಡೇಸ್ ಒಂದು ಸಬ್ಜೆಕ್ಟ್ಗೆ, 11 ಡೇಸ್ ಒಂದು ಸಬ್ಜೆಕ್ಟ್ಗೆ, 8 ಡೇಸ್ ಒಂದು ಸಬ್ಜೆಕ್ಟ್ಗೆ. ಸೊ ಸ್ಪ್ಲಿಟ್ ಮಾಡಿದ್ದೀನಿ ಸಬ್ಜೆಕ್ಟ್ ವೈಸ್. ಓಕೆನಾ. ಸೊ ಇದಾದಮೇಲೆ ಏನು ಮಾಡೋಣ, ಸಬ್ಜೆಕ್ಟ್ ಸ್ಪ್ಲಿಟ್ ಆಗಿದೆ. ಪ್ರತಿ ವಾರ ಆದಮೇಲೆ ಪ್ರತಿ ಸಂಡೇ ನಾವು ಕರೆಂಟ್ ಅಫೇರ್ಸ್ ಪ್ಲಸ್ 1 ಫುಲ್ ಲೆಂತ್ ಟೆಸ್ಟ್ನ ಕೊಡ್ತೀನಿ. ಓಕೆನಾ. ಸೊ ದಟ್ ನಿಮಗೆ ವೀಕ್ಲಿ ಡೈಲಿ ಟೆಸ್ಟು ಮುಗೀತು, ವೀಕ್ಲಿ ಫುಲ್ ಲೆಂತ್ ಪೇಪರು ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಬಟ್ ವೀಕ್ಲಿ ಫುಲ್ ಲೆಂತ್ ಟೆಸ್ಟಲ್ಲಿ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋಣ. 1 ಡೇ ಪೇಪರ್ 1 ಸಾಲ್ವ್ ಮಾಡೋಣ. ಇನ್ನೊಂದು ವೀಕ್ ಬಂದ್ಬಿಟ್ಟು ಏನು ಮಾಡೋಣ ಅಂದರೆ 1 ವೀಕು GK ಪೇಪರ್ ಅಟೆಂಡ್ ಮಾಡಿದ್ರೆ, ಇನ್ನು ನೆಕ್ಸ್ಟ್ ಪೇಪರ್ ಬಂದುಬಿಟ್ಟು ಪೇಪರ್ 2 ಬಂದುಬಿಟ್ಟು ಕಮ್ಯುನಿಕೇಷನ್ ಪೇಪರ್ ಬಂದುಬಿಟ್ಟು ಅದ್ರ ನೆಕ್ಸ್ಟ್ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋಣ. ಒಂದಿನ GK, ಒಂದಿನ ಪೇಪರ್ 2, ಒಂದು ವಾರ GK, ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್. ಸೊ ಈ ಥರ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋಣ. ಸೊ ದಟ್ ನಿಮಗೆ
ಎಲ್ಲ ಪೇಪರು ಕವರ್ ಆದಂಗೆ ಆಗುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಈ ಪ್ಲ್ಯಾನ್ನ ಫಾಲೋ ಮಾಡೋಣ. ಸೊ ದಟ್ ನಿಮಗೆ 3 ಮಂತ್ಸಲ್ಲಿ ನೀವು ಆಲ್ಮೋಸ್ಟ್ ಅಟ್ಲೀಸ್ಟ್ 70% ಆದರೂ ನೀವು ರೆಡಿ ಆಗಿರ್ತೀರ. ಬಟ್ ಸ್ವಲ್ಪ ಪ್ರೆಷರ್ ಅನಿಸುತ್ತೆ. ಯಾಕೆ ಅಂದರೆ ಇಷ್ಟು ಲಾಂಗ್ ಆಗಿರೋದನ್ನ ಬುಕ್ಗಳನ್ನ ಕುತ್ಕೊಂಡು ಓದೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಪರವಾಗಿಲ್ಲ, ಒಂದು 3 ಮಂತ್ಸ್ ನೀವೆಲ್ಲರೂ ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ. ಎಲ್ಲರೂ ಸೇರಿ ಕಷ್ಟಪಡೋಣ. 3 ಮಂತ್ಸ್ ನಿದ್ದೆಗೆಟ್ಟು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಜಾಸ್ತಿ ಮೈಂಡಿಗೆ ಪ್ರೆಷರ್ ಹಾಕ್ಕೊಂಡು ಓದೋಣ. ಓಕೆನಾ? ಆಲ್ರೆಡಿ ನೀವೆಲ್ಲರೂ ತುಂಬ ಜನ ಪ್ರಿಪೇರ್ ಆಗ್ತಿರೋರೆ. ನಿಮ್ಮಲ್ಲಿ ಒಂದು 70 to 80%, 90% ಜನ ಆಲ್ರೆಡಿ ಪ್ರಿಪೇರ್ ಆಗಿ ಕಾಂಪಿಟೇಟಿವ್ ಫೀಲ್ಡಲ್ಲಿರೋರೆ. ಸೊ ನಿಮಗೆ ಕಷ್ಟ ಅನಿಸಲ್ಲ, ಯಾಕೆಂದರೆ ನೀವು ಆಲ್ರೆಡಿ ಓದಿರ್ತೀರ. ಜಸ್ಟ್ ಈ 90 days ಪ್ಲ್ಯಾನ್ನ ಫಾಲೋ ಮಾಡ್ಬೋದು. ಬಟ್ ಹೊಸ್ದಾಗಿ ಬಂದಿರೋರಿಗೆ ಮಾತ್ರ ಕಷ್ಟ ಆಗುತ್ತೆ. ಹೊಸ್ದಾಗಿ ಯಾರಾದರೂ ಇದ್ದೀರಾ ಅಲ್ವಾ, ನೀವೆಲ್ಲ ಏನು ಮಾಡಿ ಅಂದರೆ ಡೋಂಟ್ ವರಿ, ಜಸ್ಟ್ ಈ ಪ್ಲ್ಯಾನ್ನ ಫಾಲೋ ಮಾಡಿ ನಿಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಸಿಲೆಬಸ್ನ ಮುಗಿಸ್ಕೊಳ್ಳಿ. ಓಕೆನಾ? ನಾನು ಇವತ್ತು ಟಾಪಿಕ್ಸ್ ಕೊಡ್ತೀನಲ್ಲ, ಅದು ಎಷ್ಟಾಗುತ್ತೋ ಅಷ್ಟು ಮುಗಿಸ್ಕೊಳ್ಳಿ. ಕಂಪ್ಲೀಟಾಗಿ ನಿಮಗೆ ನಾನು ಓದಿಲ್ಲ, ನಾನು ಏನೂ ಅಟೆಂಡ್ ಮಾಡಿಲ್ಲ, ನಾನು ಎಲ್ಲ ರಾಂಗ್ ಮಾಡಿದೆ, ಇಟ್ಸ್ ಓಕೆ. ಫಸ್ಟಲ್ಲಿ ಎಲ್ಲರೂ ರಾಂಗ್ ಮಾಡ್ತಾರೆ. ರಾಂಗ್ ಮಾಡಿಲ್ಲ ಅಂದರೆ ಅವ್ನು ಮನುಷ್ಯನೇ ಅಲ್ಲ ಅಂತ ಅದರ ಅರ್ಥ. ಸೊ ಅದಕ್ಕೆ ಏನು ಹೇಳ್ತೀನಿ, ಹೊಸ್ದಾಗಿ ನೀವು ಈ ಫೀಲ್ಡಿಗೆ ಬರ್ತಿದ್ದೀರಾ, ಅಟೆಂಡ್ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ಓಕೆ. ನೀವೆಲ್ಲ ಬುಕ್ ತೊಗೊಂಡಿದ್ದೀರಾ, ಜಸ್ಟ್ ನಿಧಾನಕ್ಕೆ ಓದ್ಕೊಳ್ಳಿ, ನಿಧಾನಕ್ಕೆ ಫಾಲೋ ಮಾಡ್ಕೊಳ್ಳಿ. ಯಾವುದೇ ಟಾಪಿಕ್ಸ್ಗಳಿಗೆ ನಿಮಗೆ ಎಲ್ಲೂ ಏನೂ ಸಿಕ್ಕಿಲ್ಲ ಅಂದರೆ ಜಸ್ಟ್ ಯೂಟ್ಯೂಬ್ ಈಸ್ ದ ಬೆಸ್ಟ್ ಸೋರ್ಸ್. ಯಾಕೆಂದರೆ ಯೂಟ್ಯೂಬಲ್ಲಿ ಮಾತ್ರ ನಿಮಗೆ ಕಂಪ್ಲೀಟ್ ನಿಮಗೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಕಾಂಪಿಟೇಟಿವ್ ಫೀಲ್ಡ್ಗೆ. ಓಕೆನಾ? ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ನಿಮಗೆ ತುಂಬ ವಾಸ್ಟ್ ನಾಲೆಡ್ಜ್ ಕೊಡುತ್ತೆ. ಬಟ್ ನಮಗೆ ಅಷ್ಟು ವಾಸ್ಟ್ ನಾಲೆಡ್ಜ್ ಬೇಡ. ಇನ್ನು ChatGPTಯಲ್ಲಿ ನೀವೇನಾದರೂ ಹುಡುಕ್ತಿದ್ದೀರಾ ಅಂದರೆ ತುಂಬ ಲಿಮಿಟೆಡ್ ನಿಮಗೆ ಸಿಗುತ್ತೆ. ಅಂದರೆ ಅದು ತುಂಬ ವಾಸ್ಟ್ ಡೀಟೇಲ್ಸ್ ಕೊಡೋಲ್ಲ, ತುಂಬ ಬೇಸಿಕ್ ಡೀಟೇಲ್ಸ್ ಕೊಡುತ್ತೆ. ಅದು ಕೂಡ ನಮಗೆ ವರ್ಕ್ ಆಗೋಲ್ಲ, ನಮ್ಮ ಕಾಂಪಿಟೇಟಿವ್ ಫೀಲ್ಡಿಗೆ ಅದು ವರ್ಕ್ ಆಗೋಲ್ಲ. ಸೊ ಅದಕ್ಕೆ ಬೆಸ್ಟ್ ಏನು ಅಂದರೆ ಜಸ್ಟ್ ಯಾವುದೇ ಟಾಪಿಕ್ಕಿಗೆ ನಿಮ್ಮ ಹತ್ರ ಸೋರ್ಸ್ ಇಲ್ಲ, ನಿಮ್ಮ ಹತ್ರ ಅದಕ್ಕೆ ಯಾರೂ ಎಕ್ಸ್ಪ್ಲನೇಷನ್ ಇಲ್ಲ ಅಂದರೆ ಜಸ್ಟ್ ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಆ ಕ್ಲಾಸ್ನ ನೋಡಿ ಸಂಜೆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿ. ಸೊ ಸಾಕು, ಇಲ್ಲಿಗೆ ಅರ್ಥ ಆಗಿದೆ ಅಂದ್ಕೊತೀನಿ. 90 days ಪ್ಲ್ಯಾನು ಅರ್ಥ ಆಗ್ತಿದಲ್ಲ. 78 days ಸಬ್ಜೆಕ್ಟ್ಸ್ಗಳು ಓದ್ತೀವಿ, 12 days ಬಂದುಬಿಟ್ಟು ಕರೆಂಟ್ ಅಫೇರ್ಸ್ ಪ್ಲಸ್ ಏನು ಮಾಕ್ ಟೆಸ್ಟು ಅಟೆಂಡ್ ಮಾಡ್ತೀವಿ. ಸೊ 90 daysಲ್ಲಿ ವಿ ಆರ್ ಆಲ್ ಪ್ರಿಪೇರ್ಡ್. ಸೊ ಆಲ್ ದ ಬೆಸ್ಟ್ ಗಾಯ್ಸ್. ಓಕೆ, ಸೊ ಬಾಯ್, ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಮೀಟ್ ಆಗೋಣ. ಓಕೆನಾ?